ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ನಕಲಿ ಡಾಕ್ಟರ್ಸ್ ವಿರುದ್ಧ ಸಮರ ಸಾರಿದ್ದಂತಹ ಫ್ರೀಡಂ ಟಿವಿ ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ನಕಲಿ ಡಾಕ್ಟರ್ಸ್ಗಳ ವಿರುದ್ಧ ಸಮರ. ಬಿದರ್ನ ಎಂಕಂಬಾದ ಕ್ಲಿನಿಕ್ ಮೇಲೆ ದಾಳಿ ನಡೆಸಲಾಗಿತ್ತು. ಕೆಪಿಎಂಇ ವೈದ್ಯಾಧಿಕಾರಿಗಳ ತಂಡದ ಕಾರ್ಯಾಚರಣೆ. ದಾಳಿ ಸುದ್ದಿ ತಿಳಿತಾ ಇದ್ದಂತೆ ನಕಲಿ ಡಾಕ್ಟರ್ ಗೋಪಾಲ್ ಎಸ್ಕೇಪ್. ತಾಲೂಕು ಆರೋಗ್ಯ ಅಧಿಕಾರಿ ಗಾಯತ್ರಿ ನೇತೃತ್ವದಲ್ಲಿ ಪರಿಶೀಲನೆ. 19 ವರ್ಷಗಳಿಂದ ನಡೆಯುತ್ತಿದ್ದಂತಹ ನಕಲಿ ವೈದ್ಯನ ಕ್ಲಿನಿಕ್ಗೆ ಬೀಗ. ಕ್ಲಿನಿಕ್ ಪಕ್ಕದ ಮೆಡಿಕಲ್ನಲ್ಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆ. ಔಷಧಿಗಳನ್ನ ವಶಕ್ಕೆ ಪಡೆದು ಮೆಡಿಕಲ್ ಶಾಪ್ಗೂ ಕೂಡ ಬೀಗ. ಮೇ 20ರಂದು ಏಕಂಬ ನಕಲಿ ಡಾಕ್ಟರ್ ಬಗ್ಗೆ ಸುದ್ದಿ ಪ್ರಸಾರ. ಅಮಾಯಕರ ಜನರ ಜೀವವನ್ನ ಉಳಿಸಿದೆ ಅಂತ ಹೇಳಿ ಫ್ರೀಡಂ ಟಿವಿ ಮನವಿಯನ್ನ ಮಾಡಿತ್ತು. ಸೊ ಈ ಒಂದು ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಏಕಂಬಾದಲ್ಲಿ ನಡೀತಿದ್ದಂತಹ ಅಷ್ಟೋ ವಿಚಾರವನ್ನ ಫ್ರೀಡಂ ಟಿವಿ ಬಟಾಬೈಲ್ ಮಾಡಿತ್ತು. ನಕಲಿ ಡಾಕ್ಟರ್ಸ್ಗಳ ವಿರುದ್ಧ ಸಮರವೇ ಸಾರಿದ್ದಂತಹ ಫ್ರೀಡಂ ಟಿವಿ ನೀವು ನೋಡ್ತಾ ಇರಬಹುದು. ನಿನ್ನೆ ಹೇಗಿತ್ತು ಹಾಗೂ ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗಾಗಿದೆ. ಎಸ್, ಈ ವಿಚಾರವನ್ನ ಮಾತನಾಡಲಿಕ್ಕೆ ಬೀದರ್ ಪ್ರತಿನಿಧಿ ಸಿದ್ದೇಶ್ವರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಸಿದ್ದೇಶ್ವರ್, ನಕಲಿ ಡಾಕ್ಟರ್ಸ್ಗಳ ಕಥೆ ಮುಗಿದಿದೆ. ಫ್ರೀಡಂ ಟಿವಿ ಇನ್ಫ್ಯಾಕ್ಟ್ ಇದರ ಬಗ್ಗೆ ಏನ್ ಮಾಹಿತಿ ಇದೆ? ಅಲ್ಲಿ ತಾಲೂಕು ಅಧಿಕಾರಿ THO ಅವರು ಗಾಯತ್ರಿ ಮೇಡಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮಾಡಿದ ತಕ್ಷಣ ಅದ್ರಲ್ಲಿ ಏನಿದೆ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಕಲ್ ಐಟಮ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ ಮೇಡಮ್. ಹೌದು, ಓಕೆ. ಸೀಸ್ ಮಾಡಿ ಅದಕ್ಕೆ ಬೀಗ ಜಡಿಬಿಟ್ಟು ಬಂದಿದ್ದಾರೆ. ಸತತ 19 ವರ್ಷಗಳಿಂದ ಈ ಒಂದು ನಕಲಿ ಡಾಕ್ಟ್ರು ತಮ್ಮ ಕ್ಲಿನಿಕ್ ಅನ್ನ ಅಲ್ಲೇ ನಡೆಸ್ತಾ ಇದ್ರು. 19 ವರ್ಷ ಆದ್ರೂ ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ವಾ ಅವ್ರು ನಕಲಿ ಡಾಕ್ಟರ್ ಅಂತ? ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ಟೀಮು ಇಬ್ರು ಭಾಗಿಯಾಗಿ ಹೋಗಿದ್ದಾರೆ ಮೇಡಮ್ ಅಲ್ಲಿ. ಹೌದು ಮೇಡಮ್. ಓಕೆ ಸಿದ್ದೇಶ್ವರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಇದಾಗಿತ್ತು. ಔಷಧಗಳನ್ನ ವಶಕ್ಕೆ ಪಡೆದು ಮೆಡಿಕಲ್ ಶಾಪ್ಗೂ ಕೂಡ ಬೀಗವನ್ನ ಹಾಕಲಾಗಿತ್ತು. ಮೇ 20ರಂದು ಏಕಂಬ ನಕಲಿ ಡಾಕ್ಟರ್ಗಳ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿರುವಂತಹ ನಮ್ಮ ಫ್ರೀಡಂ ಟಿವಿ ಅಮಾಯಕರ ಜೀವವನ್ನ ಉಳಿಸಿ ಅಂತ ಹೇಳಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು 19 ವರ್ಷಗಳಿಂದ ನಡೀತಿದ್ದಂತಹ ನಕಲಿ ವೈದ್ಯನ ಆ ಒಂದು ಕ್ಲಿನಿಕ್ಗೆ ಇವತ್ತು ಬೀಗವನ್ನ ಜಡಿಯಲಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಗಾಯತ್ರಿ ನೇತೃತ್ವದ ತಂಡ ಪರಿಶೀಲನೆಯನ್ನ ನಡೆಸಿತ್ತು. ದಾಳಿ ಸುದ್ದಿ ತಿಳಿತಾ ಇದ್ದಂತೆ ನಕಲಿ ಡಾಕ್ಟರ್ ಆಗಿರುವಂತಹ ಗೋಪಾಲ್ ಎಸ್ಕೇಪ್ ಆಗಿದ್ದು, ಈ ವಿಚಾರಗಳೆಲ್ಲವೂ ಕೂಡ ಈಗ ಬಟಾಬೈಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.